ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದ ತಕ್ಷಣ ಒಂದು ಬೇರೆ ಥರದ ಫೀಲಿಂಗ್ ಇಲ್ಲಿ. ಕಪಾಲಿ ಥಿಯೇಟ್ರ್ ಮುಂಚೆ ಇದ್ದಿದ್ದು, ಅಪ್ಪಾಜಿದು ಮಣ್ಣಿನ ಮಗ ಫಸ್ಟು, ಅದೆಲ್ಲ ಜ್ಞಾಪಕ ಬರುತ್ತೆ. ಆಮೇಲೆ ಇಲ್ಲಿ ಶೋಲೆ ನೋಡಿದ್ದು ಜ್ಞಾಪಕ ಬರುತ್ತೆ. ಅದಾದಮೇಲೆ ಓಮ್ ಸಾಕಷ್ಟು ಟೈಮ್ ರಿಲೀಸ್ ಆಗಿರೋ ಥಿಯೇಟ್ರ್ ನಂದಲ್ಲ ನಂದಿತಾ ಪಿಕ್ಚರ್ 100 days ಆಗಿರೋ ಫಿಲಮಲ್ಲಿ. ಸೊ ಲಾಟ್ ಆಫ್ ಮೆಮೊರೀಸ್ ಈ ಸಿನಿಮಾ. ಆಮೇಲೆ ರಣಧೀರ, ಪ್ರೇಮಲೋಕ, ಸೊ ಸಾಕಷ್ಟು ಸಿನಿಮಾಗಳು ಸಾಕ್ಷಿಯಲ್ಲಿ. ಇವತ್ತು ಅದು ABM ಅಲ್ಲ AMB ಆಗಿ ಕನ್ವರ್ಟ್ ಆಗಿ ಇವಾಗ ನೋಡೋಕ್ಕೆ ಒಂದು ಖುಷಿ ಆಯ್ತು. ಈ ಸ್ಕ್ರೀನ್ ನೋಡಿದ ತಕ್ಷಣ ಫಸ್ಟ್ ಕಪಾಲಿ ಜ್ಞಾಪಕನೇ ಬರುತ್ತೆ. ಫಸ್ಟ್ ಅಲ್ಲಿ ನಾವು ಮಾಡಿರೋದು ಯೋಗಿ ನಿಜವಾಗ ನನಗೆ ಭಾಳ ಖುಷಿ ಆಯಿತು. ಅದು ಯೋಗಿ 50th ಫಿಲಮ್ ಇಲ್ಲಿ ಮಾಡ್ತಿರೋದು, ಅದು ಕಿಂಗ್ ಟೈಟ್ಲ್ ಅನ್ನೋದು ಅದು ಕೆ ಕಪಾಲಿ ಎರಡು. ಸೊ ಸಮಯ ರಿಲೇಟೆಡ್ ಆಗಿದೆ, ಭಾಳ ಖುಷಿಯಾಗುತ್ತೆ. ಆ್ಯಂಡ್ ನನಗೆ ಯೋಗಿ ಫಸ್ಟು 2006 ಅಪ್ಪಾಜಿ ಹೋಗಿ ಟೈಮ್ಲಿ ಬಂದು ಸೂರಿ ಕರೆದ್ರು ನನಗೆ, ದುನಿಯಾ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ರು ಅಂತ ಪೋಸ್ಟರ್ ನೋಡಿದಾಗ. ಆಗಿಲ್ಲ ಅವಾಗ ಅವರು ಈ ಟೈಮ್ ಕಳಿಯೋ ಟೈಮು ಅಲ್ಲ ಸರ್, ಗೊತ್ತಿಲ್ಲ. ಬಟ್ ಹೇಳಿದೆ ಇಲ್ಲ ಸ್ವಲ್ಪ ಬರ್ತೀನಿ, ನೋಡ ಒಳ್ಳೇದಾಗುತ್ತೆ ಪಿಕ್ಚರ್ಗೆ, ಪ್ರಾಮಿಸಿಂಗ್ ಆಗಿದೆ ಅಂತ. ಅವಾಗ ಆ ಸ್ಥಿತಿ ಇರಲಿಲ್ಲ, ನಾವು ಬರೋಕ್ಕೆ ಒಂದು ಸ್ಥಿತಿ ಇರಲಿಲ್ಲ. ಅದಾದಮೇಲೆ ಪಿಕ್ಚರ್ ರಿಲೀಸ್ ಆದಮೇಲೆ ದುನಿಯಾ ಪಿಕ್ಚರ್ನ ಥಿಯೇಟ್ರಲ್ಲಿ ಹೋಗಿ ನೋಡಿದೆ. ಅವತ್ತು ಮೈ ಗಾಡ್, ಐ ವಾಸ್ ಅಮೇಝಿಂಗ್. ದುನಿಯಾ ವಿಜಯ್ ಫಸ್ಟ್ ನೋಡೋಕ್ಕೆ ಒಂದು ಖುಷಿ. ಯಾಕಂದರೆ ನಮ್ಮ ಫಿಲ್ಮ್ 2-3 ಒಳ್ಳೆ ಕ್ಯಾರೆಕ್ಟರ್ ಮಾಡಿದರು, ರಾಕ್ಷಸ, ಆಮೇಲೆ ರಿಷಿಲಿ. ಅದಾದಮೇಲೆ ಜೋಗಿಲಿ ಸಣ್ಣ ಪದ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಇಲ್ಲ ಅಣ್ಣ ನಿಮ್ಮ ಜೊತೆಲಿ ಇರಬೇಕು ಅಷ್ಟೇ, ಅದೊಂದು ಪ್ರೀತಿ ವಿಶ್ವಾಸ ಇದಾಯಿತು. ಆ ಸಿನಿಮಾದಲ್ಲಿ ಹೋದ ಸರ್ಪ್ರೈಸಿಂಗ್ ಆಗಿ ನನಗೆ ಯೋಗಿ ನೋಡಿದ ತಕ್ಷಣ ಮೈ ಗಾಡ್, ಐ ಬಿಕೇಮ್ ಹಿಸ್ ಫ್ಯಾನ್. ಫಸ್ಟ್ ಟೈಮ್ ನಾನು 100 days ಫಂಕ್ಷನ್ ಬಂದಾಗ ಹೇಳಿದೆ, ನನಗೆ ತುಂಬ ಇಷ್ಟವಾದ ಕ್ಯಾರೆಕ್ಟರ್ ಅದು, ಭಾಳ ಐ ಡೋಂಟ್ ನೋ ವಾಟ್. ಥ್ಯಾಂಕ್ ಯು ಸೋ ಮಚ್. ಒಂದು ಇನ್ವಿಟೇಷನ್ಗೆ ಎಲ್ಲರೂ ಬಂದಿದ್ದೀರಾ, ತುಂಬ ಖುಷಿ ಆಯಿತು. ಆ್ಯಂಡ್ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಿಂಗ್ ಸಿನಿಮಾನ ಲಾಂಚ್ ಮಾಡಿಕೊಟ್ಟಂಥ ಒಬ್ಬರು ಕಿಂಗ್, ಇವ್ರು ಬಿಟ್ಟು ಬೇರೆ ಯಾರು ಬಂದಿದ್ರು ಇದು ಅಷ್ಟೊಂದು ಚೆನ್ನಾಗಿ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ತುಂಬ ಟ್ರಬಲ್ ಮಾಡಿದ್ದೀನಿ ನಿಮಗೆ, ಸಾರಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಏನೇನೋ ಹೇಳಬೇಕು ಅಂದ್ಕೊಂಡು ಬಂದಿರ್ತೀವಿ, ಇಲ್ಲಿ ಬಂದರೆ ಮರ್ತೋಗ್ತೀನಿ. ಸೊ ಅದಕ್ಕೆ ನೋಟ್ ಮಾಡ್ಕೊಂಬಿಟ್ಟು ಏನು ಹೇಳಬೇಕು ಅಂತ. ಅಲ್ಲಿ ನಾನು ತುಂಬ ಇಷ್ಟಪಟ್ಟಂಥ ಒಬ್ಬರು ಹೀರೋ ಅಂದರೆ ಅದು ಶಿವಣ್ಣನೇ. ಶಿವಣ್ಣ, ನಾನು ಆ್ಯಕ್ಚುಲಿ ಜೋಗಿ ಸಿನಿಮಾ ನೋಡೋಕ್ಕೆ ಹೋದಾಗ, ನಾನು ಇವಾಗ 10th ಸ್ಟ್ಯಾಂಡರ್ಡ್ ಥಿಯೇಟರ್ಗೆ ಹೋಗಿ ಪೊಲೀಸ್ ಹತ್ರ ಒದೆ ತಿನ್ಕೊಂಡು ಸಿನಿಮಾ ನೋಡಿದ್ದು ನಾನು. ಸೊ ಅದನ್ನು ನಾನು ಹೆಂಗೆ ಇನ್ನೊಂದು ಅದಕ್ಕಿಂತ ಮುಂಚೆ ಒಂದು ಇನ್ಸಿಡೆಂಟ್ ಅಂದರೆ, ನಮ್ಮ ಅಪ್ಪನ ಜೊತೆ ಶಬ್ದವೇದಿ ಸಿನಿಮಾ ನೋಡೋಕ್ಕೆ ಹೋಗಿದ್ದು ಥಿಯೇಟ್ರಿಗೆ. ಅವರು ಸೆಕೆಂಡ್ ಶೋ ಅಂದರೆ ಗೊತ್ತಲ್ಲ, ನಾವು ಹೋದ್ವಿ, ಕರ್ಕೊಂಡು ಹೋದ್ರು, ಇನ್ನೂ ಚಿಕ್ಕವನು, ಫುಲ್ ಇವ್ರದ್ದು ಅಲ್ಲಿ ಗಲಾಟೆ. ಅದಾದಮೇಲೆ ಜೋಗಿ ಸಿನಿಮಾ ನೋಡೋಕೆ ಹೋಗಿ ನಾನು ಗಲಾಟೆ. ಒಟ್ಟಲ್ಲಿ ಇಬ್ಬರಿಗೂ ಅಲ್ಲಿ ಗಲಾಟೆ ಮಾಡ್ಕೊಂಡು ಅದೇ ತಿನ್ಕೊಂಡು ಬಂದಂಥ ಒಂದು ಇನ್ಸಿಡೆಂಟ್ ತುಂಬ ಜ್ಞಾಪಕ ಇದೆ ನನಗೆ. ಆ್ಯಂಡ್ ಇನ್ನೊಂದು, ಇನ್ಫ್ಯಾಕ್ಟ್ ನನ್ನ ಮಗಳಿಗೆ ನಿಕ್ ನೇಮ್ ಇಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ನಾನು ನನ್ನ ಹೆಂಡತಿ ಅವಳೇ ಜ್ಞಾಪಿಸಿದ್ಲು, ಏನಕ್ಕೆ ನೀನು ಚುಮ್ಮಿ ಅಂತ ಇಡಬಾರ್ದು ಅಂತ. ಸೊ ಅಂಡಮಾನ್ ಸಿನಿಮಾ ಚುಮ್ಮಿ, ಸೊ ನನ್ನ ಮಗಳಿಗೂ ಚುಮ್ಮಿ ಅಂತಾನೆ ಇಟ್ವಿ. ಸೊ ವೈಫ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅದಕ್ಕೆ. ಆ್ಯಂಡ್ ಏನು ಹೇಳೋದು, ಹೇಳ್ತಾನೆ ಇರಬೇಕು ಅನಿಸುತ್ತೆ. ಆ್ಯಂಡ್ ಎಸ್, ಅಫ್ಕೋರ್ಸ್ ನಾನು ನನ್ನ ಮನೆಯವರು ತುಂಬ ಇಷ್ಟಪಡೋ ಒಂದು ಫ್ಯಾಮಿಲಿ ಅಂದರೆ ನಿಮ್ಮ ಫ್ಯಾಮಿಲಿ ಅಣ್ಣ. ದಟ್ ಈಸ್ ಆಲ್ವೇಸ್ ದೇರ್. ನಿಮ್ಮನ್ನು ಬಿಟ್ಟು ಈ ಒಂದು ಒಕೇಶನ್ನ ಗ್ರೇಸ್ ಯಾರೇ ಬಂದು ಮಾಡಿದ್ರು ಇಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ನನ್ನ ಮೇಲೆ. ಆ್ಯಂಡ್ ನಿಮ್ಮ ಜೊತೆ ಲೀಡರ್ ಸಿನಿಮಾ ಮಾಡೋವಾಗಲೂ ಅಷ್ಟೇ, ಅಣ್ಣ ಹೆಂಗೆ ಅಂದರೆ ಶಾರ್ಟ್ ರೆಡಿ ಅಂತ ಹೇಳೋದಕ್ಕಿಂತ ಮುಂಚೆ ಹೋಗಿ ನಿಂತ್ಕೊಂಡ್ಬಿಡೋರು. ರೈನ್ ಎಫೆಕ್ಟ್ ಫೈಟ್ ಮಾಡ್ತಾಯಿದ್ವಿ, ಅಣ್ಣ ಚಕ್ಕ ಅಂತ ಹೋಗಿ ನಿಂತ್ಕೊಂಡು ರೆಡಿ ಅಂತ, ಕ್ಯಾಮ್ರಾ ಇಟ್ಟಿಲ್ಲ, ಲೈಟ್ ಇಟ್ಟಿಲ್ಲ, ಒಟ್ಟಿನಲ್ಲಿ ಮಳೆ ಬರಬೇಕು, ಅಣ್ಣಂಗೆ ಏನು ಇಷ್ಟ ಅಂತ ಅವಾಗ ಮಳೆ ಬರಬೇಕು, ನಿಂತ್ಕೋಬೇಕು. ನಾನು ಒಂದು 2 ಶಾಟ್ 3 ಶಾಟ್ ಮಾಡಿದೆ. ಆಮೇಲೆ ಮೆತ್ತಗೆ ಹೋದೆ, ಅಣ್ಣ ಅವ್ರು ಇನ್ನೂ ಏನೂ ರೆಡಿ ಮಾಡಿಲ್ಲ ಅಣ್ಣ, ದಯವಿಟ್ಟು ನೀವು ಒಬ್ರಲ್ಲಿ ಕೂತಿರಿ, ಎಲ್ಲ ಮಾಡಿದ್ಮೇಲೆ ಹೋಗೋಣ ಅಂತ. ಆ್ಯಂಡ್ ಅಣ್ಣ ಅವಾಗ ಜಾಸ್ತಿ ಊಟನೂ ಮಾಡ್ತಿರ್ಲಿಲ್ಲ, ಊಟದ ಬ್ರೇಕು ಹೇಳ್ತಾ ಇರಲಿಲ್ಲ ನಮಗೆ. ಸೊ ಹಂಗೆಲ್ಲ ಕನ್ವಿನ್ಸ್ ಮಾಡಿದ್ವಿ. ಆ್ಯಂಡ್ ಈಗ ಬೇಲ್ ಸಿನಿಮಾ ಮಾಡ್ತಾ ಇದ್ದೀನಿ ಅಣ್ಣನ ಜೊತೆ. ವಂಡರ್ಫುಲ್ ಕ್ಯಾರೆಕ್ಟರ್ ಇದೆ, ವಂಡರ್ಫುಲ್ ಸಿನಿಮಾ ಕೂಡ ಅದು. ಪವನ್ ವಾಡಿ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಬ್ಯೂಟಿಫುಲ್ ಸಿನಿಮಾ. ಆ್ಯಂಡ್ ಅಪ್ಪು ಅಣ್ಣ ನೆನೆಸ್ಕೊಳ್ಬೇಕು. ಇವರೆಲ್ಲರೂ ನನ್ನನ್ನು ಒಬ್ಬ ಕೊನೆಯ ತಮ್ಮ, ಮನೇಲಿ ಒಬ್ಬ ಇದ್ರೆ ಹೆಂಗೆ ನೋಡ್ಕೋತಾರೆ ಅದರ ನೋಡ್ಕೋತಾರೆ, ಎಲ್ಲೇ ಹೋದ್ರು ಸರಿ, ಯಾವಾಗ ಹೋದ್ರು ಅದೇ ಥರ.
ಮೊನ್ನೆ DKD ಸೆಟ್ ಗೊತ್ತಾಗ್ಲೂ ಅಣ್ಣ ಅದೇ ಥರ ಹೇಳಿದ್ರು ನನಗೆ, ಬರ್ತೀನಮ್ಮ ಯೋಗಿ, ಯಾಕೆ ತಲೆ ಕೆಡ್ಸ್ಕೊಂತ, ಆರಾಮಾಗಿರು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ವಿ ಆಲ್ ಲವ್ ಯು, ನಾಟ್ ಜಸ್ಟ್ ಮೀ, ವಿ ಆಲ್ ಲವ್ ಯು.